ಸಂಕ್ರಾಂತಿ ಬಂತು ರತೋ ರತೋ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ, ಎಳ್ಳು ಬೆಲ್ಲ ಬೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಗುಗಳು ಜೋ ಜೋ ಜೋ. ಚಿತ್ತಾರ ಹಾಕುತ್ತಾ ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ, ಸುವಾಲಿ ಹಾಡುತ್ತಾ ಕೋಲಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ. ಹೇ ಪುಟ್ಟ ಬಾಯ ಕೆಂಪು ಕುಂಚದ, ತಿದ್ದಿ ತೀಡೋ ಮುದ್ದು ಚಿತ್ರದ, ಸೊಗಸಿಗೆ ಮನಸೋತೆ ಮರುಳೇ. ಹೇ ಗಾಳಿಗೆ ಹಲು ಜಾಗವಿಲ್ಲದೆ ಅಪ್ಪಿಕೊಳ್ಳೋ ಹಳ್ಳಿ ಗಂಡದೆ, ಧನುಸಿಗೆ ಬೆರಗಾದೆ ಮರುಳ. ಮಹಾರಾಣಿ ನನ್ನ ಜೊತೆಗಾರ್ತಿ, ಮಹಾರಾಜ ನನ್ನ ಜೊತೆಗಾರ, ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿದಂತೆ, ನೀ ಬಂದೆ ನನ್ನ ಬಾಳಿಗೆ. ಸಂಕ್ರಾಂತಿ ಬಂತು ರತೋ ರತೋ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ, ಎಳ್ಳು ಬೆಲ್ಲ ಬೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಗುಗಳು. ಸ್ವಲ್ಪ ತಪ್ಪಾಯ್ತ್ರಿ, ಕ್ಷಮಿಸ್ರಿ. ನಮಸ್ಕಾರ ಫ್ರೆಂಡ್ಸ್, ಎಲ್ರು ಹೆಂಗದ್ರಿ? ಎಲ್ರು ಆರಾಮದ್ರ ಅಂತ ಅನ್ಕೊಳತೀನ್ರಿ. ನೋಡ್ರಿ, ನಾನು ಇವತ್ತು ಅಂಗಳದಾಗ ಹೂವಿನಿಂದ ಡೆಕೋರೇಷನ್ ಮಾಡಿ ರಂಗೋಲಿ ಹಾಕಿದ್ದೀನ್ರಿ. ಹೆಂಗಾಗೈತಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ, ಆಯ್ತಾ? ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅಂಗಳ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಇವತ್ತು ಹಬ್ಬ ಮಾಡತ್ತೀವ್ರಿ. ಬರ್ರಿ, ಎಲ್ಲರಿಗೂ ಮೊದಲನೆಯದಾಗಿ ವರ್ಷದ ಮೊದಲ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. ಸಮೃದ್ಧಿಯ ಸಂಕೇತವಾದ ಸಂಕ್ರಾಂತಿ ಹಬ್ಬವು ನಿಮ್ಮ ಜೀವನದೊಳಗ ಸುಖ ಶಾಂತಿ ಸಂಭ್ರಮ ತರಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಬರೀ ವಿಡಿಯೋನ ಮುಂದುವರ್ಸೋಣ್ರಿ. ಗಂಗಾ ಆತ ಇಲ್ಲ ನಿಂದು? ಇನ್ನೇನು ಆಯ್ತ್ರಿ ಅತ್ತೆ, ಬರ್ತೀನ್ರಿ ಒಳಗೆ. ಪುಟ್ಟಿ ಗುಂಡ ಅವ್ರು ಓಡಾಡ್ಕೊಂಡ್ ನೋಡ್ರಿ, ಅವು ಪಕ್ಕಳೆ ಎಲ್ಲ ಆ ಕಡೆ ಮಾಡಾಕಿದ್ರೆ ಅದಕ್ಕೆ ಎಲ್ಲ ನೀಟಾಗಿ ಜೋಡಿಸ್ತಿದ್ದೀರಿ. ಅವ್ರ ಕಾಲಾಗ ಎಲ್ಲಿರ್ಬೇಕವ? ಅದು ಪಕ್ಕಳೆಯಿಂದ ಹಾಕಿರೋ ರಂಗೋಲಿ ಇರ್ತಾವ, ಹಿಟ್ಟಿಂದ ಹಾಕಿರೋವ ಸಾಳು ಸುಡ್ತಾನ ಅವ್ನ ಗುಂಡ. ಮತ್ತೆ ಇದಂದ್ರೆ ಆ ಕಡೆ ಓಡಾಡಿ ಅವ್ ಮಜಾ ಅನಿಸ್ತೈತವ್ರಿ, ಎಲ್ಲ ಹರಡ್ ಇಡ್ತಾರೆ. ಸಾಕು ಬಾಯಿ, ಏನು ಒಂದ್ ಸ್ವಲ್ಪ ತಿದ್ರೆ ಸಾಕು, ಆಮೇಲೆಲ್ಲ ಬೇಕಿದ್ರೆ ನೋಡ್ ಎಲ್ಲ ತಗೊಂಡ್ ಮ್ಯಾಲ ಕಾರಿಸಿ ಇದ್ ಮಾಡ್ಬಿಡ್ತಾನ ನೋಡ್. ಆತಾತಿ ಬೇರೆ ಸರಿ ಉಟ್ಕೋಬಾ, ಇದನ್ನ ಉಟ್ಕೊಂಡಿಲ್ಲ ಹಬ್ಬದ ದಿನ. ಮುಂಜಾನೆಯಿಂದ 3-4 ಸತಿ ಹಂಗ ಮಾಡಿದ್ರ ನೋಡ್ರಿ. ಒಂದ್ ಸ್ವಲ್ಪ ತಿದ್ರೆ ಸಾಕ್ರಿ, ಆಮೇಲೆ ಎಷ್ಟು ಬೇಕಾದ್ರೆ ಹರಡ್ಲಿರಿ ಅವ್ರ. ಇಲ್ರಿ, ಇರ್ಲಿ ಬಿಡ್ರಿ, ಸಿಂಪಲ್ ಆಗಿ ಚೆನ್ನಾಗೈತೆ. ನನ್ಗೆ ಬೇರೆ ಉಟ್ಕೊಂಡ್ರು ಮತ್ತೆ ಅದು ಬಾರ್ಡರಿಂದೆಲ್ಲ ಸೆಕೆ ಆದಾಗ ಅದು ಚುಚ್ಚದಾಗ ಆಗ್ತದ್ರಿ. ಬ್ಯಾಡ್ ಬಿಡ್ರಿ, ಇದನ್ನ ಉಡ್ಕೋತೀನಿ ನಾನು. ಅವ್ರೇನು ಆಮೇಲೆ ಬರ್ತಾರ್ರಿ? ಆಮೇಲೆ ಬರ್ತಾರ ಬಾಯಿಗೆ. ಅವ್ರ ದಾರಿ ಎಲ್ ಕೈತಿ, ಸ್ಕೂಟಿ ತಗೊಂಡು ಅಪ್ಪ ಮಕ್ಕಳು ಹೋಗಿದಾರ ಅಂದ್ಮೇಲೆ ಪಾಂಡವ್ರ ಪೂಜೆ ಮುಗಿಸ್ಕೊಂಡು ಆ ಕಡೆ ಅಡ್ಡಾಡ್ಕೊಂಡು ಬರೋ ಅಷ್ಟೊತ್ತಿಗಂದ್ರೆ ಲೇಟ್ ಆಗೈತೆ. ನಮ್ದು ಕೆಲಸ ಮಾಡೋ ಬಾನು, ಪೂಜೆ ಎಲ್ಲ ಆಗೈತಿ. ಈಗ ಆ ಹುಡುಗರಿಗೆ ಒಂದ್ ಸ್ವಲ್ಪ ಕುಂದರ್ಸಿ ಫಲ ಏರಿ ಅನ್ನೋದು. ಹೌದ್ರಿ, ಆಯ್ತ ನೋಡ್ರಿ, ಹಂಗಾದ್ರೆ ಹೋಗೋಣ ನೋಡ್ರಿ. ಅವ್ರು ಈಗ ಹೋದ್ರೆ ನೋಡ್ರಿ, ಲಕ್ಷ್ಮಿ ಅಕ್ಕಾರ ಮನೆಗೆ ಹೋಗ್ತೀನಿ ನನ್ ಬ್ಯಾಡ್ ಅಂದ್ರು ಕೇಳಿಲ್ಲ. ಅಜ್ಜಿ ಬೈತಾರೆ, ಈಗ ಕರೀತಾರ ಬರ್ರಿ ಅಂದ್ರು. ಈಗ 1 ನಿಮಿಷ ಹೋಗಿ ಬರ್ತೀನಿ ತಡಿ ಅಮ್ಮ ಅಂತ ಹೋಗಿದ್ದಾರಿ. ಅಲ್ಲಿಗೆ ಹೋಗಿದಾರ ಅವ್ರು. ಒಂದ್ ಜಾಗಕ್ಕೆ ಇರಲ್ಲವ ಇವ, ಏನ್ ಹುಡುಗರು ಏನು ಇಲ್ಲ. ಇರ್ರಿ, ಹೊಸಾದ್ ಹಂಗೆ ಹಾಕೊಂಡಿರಿ, ಆ ಕಡೆ ಓಡಾಡ್ಬೇಡ್ರಿ, ಆಮೇಲೆ ಬೇಕಿದ್ರೆ ಹೋಗು ಅಂದ್ರೆ ಆಟ ಆಡಕಂತ ಹೇಳಿನಿ. ಮತ್ತೆ ಹೋಗಿದಾರೇನವ್ರಿ? ಬುಟ್ಟಿ ಗುಂಡ ಎಲ್ಲಿ ಇಲ್ಲಿಂದ ಹೋಗಿದ್ದ, ಎಲ್ಲಿ ಕೇಳಿಸ್ತಿತ್ತು ಅವ್ರಿಗೆ. ಈಗ ನಾನು ರಂಗೋಲಿ ಹಾಕ್ಬೇಕಾದ್ರೆ ಹೋಗಿದ್ದಾರೆ, ಹೊರಗ ಇದ್ರೆ ಇಷ್ಟೊತ್ತು ಆಟ ಆಡೋದು ಸೌಂಡ್ ಕೇಳ್ಸಾತಿತ್ತು. ಎಲ್ಲಿ ಒಳಗೆ ಹೋಗಿರ್ಬೇಕ್ರಿ. ಈಗ ನಾವೆಲ್ಲ ಜೋಡಿಸ್ಕೊಳ್ಳೋಣ ಬರ್ರಿ, ಆಮೇಲೆ ಕರೆದ್ರೆ ಹಾಕೇತವ್ರಿಗೆ. ಆಮೇಲೆ ಕರೆಯೋನು, ಹಂಗ್ ಮಾಡಿದ್ರೆ ಹಾಕೆ ತಗೊಳವ. ಈಗ ಎಲ್ಲ ನಾವು ಜೋಡಿಸ್ಕೊಳ್ಳೋಣ. ಮೊದ್ಲು ಜಮಖಾನು ಮನೆ ಎಲ್ಲ ಇಟ್ಟು ಬಂದಿದ್ದಾನೆ. ಅವು ದೀಪ ಅದು ಎಲ್ಲ ಎಣ್ಣೆ ಹಾಕಿಟ್ಟಿದ್ದು, ದೀಪ ಒಂದು ಹಚ್ಬೇಕು. ತಟ್ಟೆಯಾಗ ಅವು ಕಬ್ಬಿನ ತುಂಡು, ಬಾರೆಹಣ್ಣು, ಹಣ್ಣು ಹಂಪ್ಲ, ಮತ್ತೆ ಎಳ್ಳು ಬೆಲ್ಲ, ಎಲೆ ಅಡಿಕೆ, ಒಂದ್ ಸ್ವಲ್ಪ ಅಕ್ಷತೆ ಕಾಳು, ಚಿಲ್ಲರೆ ಇಟ್ಟಿದ್ದಲ್ಲ ಅವು ರಾತ್ರಿ ನಾಳೆ ಬೇಕಾಗ್ತಾವ ಅಂತ ಕವರ್ನಾಗ ಹಾಕಿಟ್ಟಿದ್ನಿ. ಎಲ್ಲಿಟ್ಟಿನ ಏನವ ನೆನಪ ಬರತ್ತಿಲ್ಲ. ಚಿಲ್ಲರೆ ಒಂದು ಬಟ್ಲಾಗ ಹಾಕೊಂಡ್ತಾವ. ಮತ್ತು ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಹೂವು, ಸಾಕಿಷ್ಟ. ಇಷ್ಟು ತಗೊಂಡು ಜಲ್ದಿ ಅವ್ರಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಆರತಿ ಅದು ಮಾಡಿ ಫಲಾರಿ ಅನ್ನೋದು ಸಾಯಂಕಾಲ ಮಾಡಿದ್ರೆ ಆಗ್ತಿತ್ತು. ಈಗ ಪೂಜೆ ಆದ್ಮೇಲೆ ಮಾಡಿದ್ರು ಒಳ್ಳೇದಾದ, ಅದಕ್ಕೆ ಈಗ ಮಾಡೋಣ ಅನ್ನತೀನಿ. ಬಾ ಮತ್ತೆ ಹೋಗೋರು.
ಹ್ಞೂ ಆಯ್ತು ನಡ್ರಿ ಹೋಗೋಣ. ಚಿಲ್ರೆ ರೀ, ರಾತ್ರಿ ನಿಮ್ಮ ಕೈಯಾಗಿರೋದು ನೋಡಿದ್ದೀರಿ ಮುಂಜಾನೆ. ಹ್ಞೂ, ದೇವ್ರ ಫೋಟೋ ಬಾಜು ಕಿಟಕಿ ಐತಲ್ರಿ, ಅಲ್ಲಿದ ತಡ್ರಿ. ಅಲ್ಲಿದಾವ. ಅದೇನೋ ಅಂತಾರಲ್ಲ, ಬಗ್ಲಾಗ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತ, ಹಂಗಾತ್ ನನ್ ಬಾಳ್ವಿ. ರಾತ್ರಿ ನಾನು ಅದೇ ಗತಲ್ಲೇ ರಾಜು ಹತ್ರ ಕಿಸ್ಕೊಂಡು ಕವರ್ನಾಗ ಹಾಕಿಟ್ಟಿನಿ. ಎಲ್ಲಿ ಇಟ್ಟಿನ ಏನವ ಸಿಗಾತಿಲ್ಲ. ಈಗ ನೋಡಿದ್ರೆ ಅವ್ನು ಹೊಲಕ್ಕೆ ಹೋಗಿದ್ದಾನೆ. ಅವ್ನು ಬರೋ ಮಟ ಎಲ್ಲಿ ಮತ್ತೆ ಲೇಟ್ ಆಕೈತೆ ಏನೋ, ಸಾಯಂಕಾಲ ಮಾಡೋದು ಆಕೈತೆ ಏನಂತ ಸುಮ್ಮನಾಗಿದ್ನಿ. ಈಗ ಗೊತ್ತಾತ್ ನಡಿ. ಅವ್ ಪರ್ದೆ ಬೇರೆ ಕಟ್ಟಿರೋದೈತಲ್ಲ, ಅದಕ್ಕೆ ಕಾಣಿಸಿಲ್ಲ ನನಗೆ. ಹಂಗ ಹಿಂದಿಂದ ಹೋಗಿ ಅವ್ ಪರ್ದೆ ಬಾಜುಕಿಂತ ತಕ್ಕೋತೀನಿ ತಡಿ. ಗಂಗಾ, ನಾನು ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಹತ್ರ ಮಾತಾಡಿ ಬರ್ತೀನಿ. ನಿನ್ನ ಒಳಗೆ ಹೋಗಿ ಆ ತಟ್ಟ್ಯಾಗ ಬಾಳೆಹಣ್ಣು, ಸೇಬು, ದಾಳಿಂಬ್ರೆ ಮತ್ತು ಮೋಸಂಬಿ ಎಲ್ಲ ತೆಗೆದಿಟ್ಟಿನಿ ನೋಡಿ. ಎಲ್ಲ ಒಂದೊಂದು ತಟ್ಟ್ಯಾಗ ಹಾಕೊಂಡು ಎಲ್ಲ ಜಮಖಾನ್ ಮ್ಯಾಗ ಇಡು ಬರ್ತೀನಿ ನಾನು. ಆಯ್ತು ತಗೊಳ್ರಿ, ಆಯ್ತು ಬರ್ರಿ. ನೀವೆಲ್ಲ ಜೋಡಿಸಿಡ್ತೀನಿ ನಾನು. ಆಯ್ತು ಬರ್ತೀನಿ. ಎಲ್ಲ ಜೋಡಿಸಿಟ್ಟಿನಿ ನೋಡಿ ಅಡುಗೆ ಮನ್ಯಾಗ. ತಟ್ಟ್ಯಾಗ ಹಾಕೊಂಡು ತೊಗೊಂಡು ಬಂದು ಇಡೋದಷ್ಟೇ. ಸೇರೆಲ್ಲ ಸಿಗ್ಲಿಲ್ಲವ ನನಗೆ. ಎಲ್ಲೈತದ ಸೇರೆ? ಹುಡ್ಕಾಡತಂದು ಎಲ್ಲಿ ಸಿಗ್ಲೇ ಇಲ್ಲ. ಅದು ಅಡುಗೆ ಮನೆಗೂ ಇಲ್ಲ, ಹೊರಗೂ ಇಲ್ಲ. ಅಕ್ಕಿ ಚೀಲ ಆಗೈತೇನೋ ಅಂತ ಹುಡ್ಕಿದ್ನಿ, ಅಲ್ಲೂ ಇಲ್ಲ. ಹೋಗಿ ಒಂದು ಸ್ವಲ್ಪ ಸೇರ ಇಡವ ಎಲ್ಲ. ಅಂದ್ರೆ ಮತ್ತೆ ಆರತಿ ತಟ್ಟೆ ಒಂದು ಇಟ್ಟಿಲ್ಲ ನೋಡಿ. ಆರತಿ ತಟ್ಟೆ ಒಂದು ಸ್ವಲ್ಪ ಅದ್ರಾಗ ಬತ್ತಿ ಹಾಕಿ ಎಲ್ಲ ಜೋಡಿಸಿಡ್ಬೇಕು. ರಾತ್ರಿನ ಮಾಡ್ಬೇಕಿತ್ತದು. ಈಗ ಎಷ್ಟೊತ್ತಗೋ ಎಲ್ಲ ತೊಳೆದಿಟ್ಟಿರೋದಿತ್ತು. ಅದ್ರಾಗ ಒಂದು ಸ್ವಲ್ಪ ಬತ್ತಿ ಹಾಕಿ ತಗೊಂಡು ಬಂದೆ, ಎಣ್ಣೆ ಹಾಕಿಡು. ಆಮೇಲೆ ಹಚ್ಚಾಕ್ ಬರ್ತೀನಿ ದೀಪ. ಹೌದ್ರಿ, ನಂಗೆ ಕೇಳ್ಬೇಕಿನಿಲ್ರಿ ನೀವು. ಸೇರ್ ನಾನೇ ಇಟ್ಟಿನ್ರಿ. ಅದು ಈತಲ ಕಡೆಗೆ ಹಂಚಿನ ಮೇಲೆ ಒಣಗ್ಲಿ ಅಂತ ಇಟ್ಟಿದ್ದೀನ್ರಿ. ಎಲ್ಲ ಡೆಕೋರೇಷನ್ ಅದು ಮಾಡಿ ಮತ್ತು ಡಿಫ್ರೆಂಟ್ ಆಗಿರ್ಲಿ ಅಂತ ಅದ್ರ ಮ್ಯಾಗ ಒಂದು ಸ್ವಲ್ಪ ಟಿಕ್ಲಿ ಅದು ಇದು ಹಾಕಿ ಡೆಕೋರೇಷನ್ ಮಾಡಿ ಈತಲ ಕಡೆಗೆ ಇಟ್ಟಿದ್ದೀನ್ರಿ. ತರ್ತೀನಿ ತಗೊಳ್ರಿ, ಇವು ಅನ್ಗಿರ್ಬೇಕದು. ಅಲ್ಲಿ ಇಟ್ಟಿದ್ದಿ ಮತ್ತು ಒಳಗೆಲ್ಲ ಹುಡ್ಕಾಡಿದ್ರೆ ಎಲ್ಲಿಂದ ಸಿಗ್ಬೇಕು? ಏನೇನೋ ಮಾಡ್ತಾಳವ ನನ್ನ ಸೊಸೆ. ಆತ ತಗೋ. ಬರ್ತೀನಿ ನಾನು, ಸ್ವಲ್ಪ ಮಾತಾಡಿ ಬರ್ತೀನಿ. ಹೋಗಿ ಎಲ್ಲ ಜೋಡಿಸ್ಕೊ. ಆಯ್ತು ರೀ. ಸೊಸೆ ಒಳಗೆ ಕಳಿಸಿ ಗಿರಿಜಾ ಕಾಯಕ್ಕೆ ನಿಂತಿದ್ದಾರಂತ ಯೋಚನೆ ಮಾಡತ್ತೀರಿ. ನಿಮ್ಮ ಹತ್ರ ಮಾತಾಡ್ಬೇಕಿತ್ರಿ. ನಿಮ್ಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ದ ಹಂಗ ಒಳಗೆ ಹೋದ್ರೆ ಹೆಂಗೆ ಕೇಳ್ರಿ. ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ, ನೆಮ್ಮದಿಯ ಬಾಳು ನಿಮ್ಮದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. ಮತ್ತೇನ್ರಿ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ ನಿಮ್ಮ ಕಡೆಗೆ ಜೋರೇನ್ರಿ? ಯಾರೆಲ್ಲ ಇವತ್ತು ಆಚರಿಸತ್ತೀರಿ, ನಾಳೆ ಯಾರು ಆಚರಿಸತ್ತೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾಕಂತಂದ್ರೆ ಭಾಳ ಮಂದಿ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ನಾಳೆ ಮಾಡೋದ ಇಲ್ಲ ಇವತ್ತು ಮಾಡೋದ ಹಬ್ಬ ಅಂತ. ಇವತ್ತು ಮಾಡೋರು ಇವತ್ತು ಮಾಡಿದ್ದಾರೆ. ಯಾಕಂದ್ರೆ ಕ್ಯಾಲೆಂಡರ್ ಒಳಗೆ 14ಕ್ಕೂ ಕೊಟ್ಟಿದ್ದಾರೆ, 15ಕ್ಕೂ ಕೊಟ್ಟಿದ್ದಾರೆ. ಹೇಳ್ಬೇಕಂತಂದ್ರೆ 15ಕ್ಕೆ ಮಾಡ್ಬೇಕಂತ ಯಾರೋ ಸ್ವಾಮೀಜಿಯವರು ಹೇಳಿದ್ರಿ. ಹಾಗಾಗಿ ನಾವು 15ಕ್ಕೆ ಮಾಡ್ತೀವ್ರಿ. ನೀವು ಯಾವತ್ತು ಆಚರಿಸತ್ತೀರಿ ಅಂತ ನನಗೆ ತಿಳಿಸ್ರಿ. ಮತ್ತು ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಇವತ್ತು ಹಬ್ಬ ಮಾಡಿದವರು, ಏನು ಸ್ಪೆಷಲ್ ಮಾಡಿದ್ರಿ? ಮತ್ತು ಮಕ್ಕಳಿಗೆ ಫಲ ಎರೆಯೋದಂತ ಹೇಳ್ತಾರಲ್ರಿ, ಅದು ಮಾಡ್ಬೇಕಂತ. ಒಳ್ಳೇದಂತ್ರಿ, ದೃಷ್ಟಿ ಹೋಗ್ತೈತೆ, ಮಕ್ಕಳಿಗೆ ಒಳ್ಳೇದಾಗ್ತೈತೆ. ಹಾಗಾಗಿ ನಾವು ನೋಡ್ರಿ ವಿಡಿಯೋದೊಳಗೆ ಕರೇನ ಅಂತಂದ್ರೆ ನಾಳೆ ನಮ್ಮ ಹುಡುಗರಿಗೆ ಮಾಡ್ತೀನಿ ರೀ ನಾನು. ಇವತ್ತು ವಿಡಿಯೋದೊಳಗೆ ಹಂಗೆ ಸಿಂಪಲಾಗಿ ಮಾಡೋದು ನನಗೇನು ಅಷ್ಟೊಂದು ಗೊತ್ತಾಗೋದಿಲ್ಲ ರೀ. ಯಾಕಂತಂದ್ರೆ ನಮ್ಮ ಕಡೆಗೆ ಇದು ಫಲ ಅದೆಲ್ಲ ಏನು ಮಾಡೋದಿಲ್ಲ ರೀ. ನಾನು ಇದು ಮೊದಲನೇ ಸತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂಗಿಗೂ ಹೇಳಿದ್ದೀನಿ ರೀ. ನೋಡೋಣ, ನಾಳೆ ಮಾಡ್ಬೇಕಂತಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ನಾನು ಇವಾಗ ವಿಡಿಯೋದೊಳಗೆ ಏನೇನು ತೋರ್ಸಾತೀನಲ್ರಿ ಆದಷ್ಟು ಒಂದು ವಿಡಿಯೋದೊಳಗೆ ನೋಡಿದ್ದೆ ರೀ. ಹಾಗಾಗಿ ಅದನ್ನಷ್ಟು ತಗೊಂಡು ಫಲ ಎರೆಯೋದು ಥರ ಒಂದು ವಿಡಿಯೋ ಮಾಡೋಣ ಸಿಂಪಲ್ ಆಗಂತ ಎಲ್ಲ ಜೋಡಿಸ್ಕೊಂಡಿದ್ದೀನಿ ರೀ. PNG ಎಲ್ಲ ಅಂತ ಜೋಡಿಸ್ಕೊಂಡಿದ್ದೀನಿ. ಇದರಿಂದ ಒಬ್ಬೊಬ್ಬರಿಗೆ ಯೂಸ್ ಕೂಡ ಆಗ್ಬೋದು. ಯಾಕಂದ್ರೆ ಭಾಳ ಮಂದಿ ಕನ್ಫ್ಯೂಸಲ್ಲಿ ಇರ್ತಾರೆ, ಏನೇನು ತಗೋಬೇಕು ಏನೇನು ಗೊತ್ತಾಗೋದಿಲ್ಲ. 5 ಐಟಮ್ಸ್ನ ತಗೊಂಡು ಮಕ್ಕಳಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ನಾವು ಏನೇನು ತಗೊಂಡಿರ್ತೀವಲ್ರಿ ಮಕ್ಕಳಿಗೆ ಕೈಯಿಂದ ಹಿಂಗೆ ಮುಟ್ಟಿಸಿ ಲಾಸ್ಟಿಗೆ ಎಲ್ಲದ್ರೊಳಗಿಂದ ಒಂದೊಂದು ತಗೊಂಡು 3 ಸತಿ ಅವ್ರಿಗೆ ಫಲ ಇರ್ಬೇಕ್ರಿ. ಒಳ್ಳೇದಾಗ್ತೈತ್ರಿ ಮಕ್ಕಳಿಗೆ. ಆಯ್ತು ರೀ ಅಪ್ಪ, ಬರ್ರಿ ಒಳಗೆ ಹೋಗಿ ನೋಡೋರಿಗೆ ಗಗ್ಗ ಏನೇನು ಜೋಡಿಸ್ಕೊಂಡಿದ್ದಾಳಂತ. ಇನ್ನೊಂದು ವಿಷಯ ರೀ ಅಪ್ಪ, ಹೇಳೋದ ಬರ್ತೀನಿ ನೋಡ್ರಿ. ಇವತ್ತು ನಂದು ಹುಟ್ಟಿದ ಹಬ್ಬ ಐತ್ರಿ. ಎಲ್ಲರೂ ಆಶೀರ್ವಾದ ಮಾಡ್ರಿ. ಹಂಗೆ ಯಾರೆಲ್ಲ ಇವತ್ತು ಹುಟ್ಟು ಹಬ್ಬನ ಆಚರಿಸ್ಕೊಳತ್ತೀರಿ, ನನ್ನ ಕಡೆಯಿಂದ ಎಲ್ಲರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. ಆ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವ್ರ ಹತ್ರಕ್ಕೆ ಬೇಡ್ಕೊತಿದ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ್ರಿ. ಹೆಂಗ್ ಕುಂತಿದ್ದಾನೆ ನೋಡಿ, ಪುಟ್ಟಿ ಯಾಕಾಗ ಮಾಡೋಣ ಅಂದ್ರೆ ಮೊದ್ಲು ನನಗ ಮಾಡ್ರಿ ಅಂತ ಕುಂತಿದ್ದಾನೆ. ತಗೋ, ಆಮೇಲೆ ಮಾಡಿದ್ರೆ ಆಕೆ ತವಳಿಗೆ ಮೊದ್ಲು ಅವನಿಗೆ ಅರಶಿನ ಕುಂಕುಮ ಇಡು ಹೇಳ್ತೀನಿ. ಕುಂತಿರೋದ್ ನೋಡ್ರಿ ಹೆಂಗ್ ಕುಂತಿದ್ದಾನೆ. ಎಲ್ಲದ್ರಾಗೂ ಅವಸರನೇ ರೀ ಒಂದು ಅರಶಿನ ಕುಂಕುಮ ಇಡ್ಬೇಕ್ರಿ. ಆಯ್ತು ರೀ ಅತ್ತೆ, ಕುಂಕುಮ ಉದ್ದಕ್ಕಿಡು. ಅಯ್ಯೋ ಸಣ್ಣಕ್ಕಿಟ್ನಿ, ನಾನು ಮೊದ್ಲೇ ಹೇಳ್ಬೇಕಿಲ್ಲ ನಿನ್ನ. ಇರ್ಲಿ ತಗೋ, ಇದು ಚಂದ ಕಾಣತೈತೆ. ಮತ್ತು ಗಿಡ್ಡಕ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಲೇಟ್ ಆಗ್ಬಿಡ್ತೈತೆ. ಮತ್ತೆ ಅಕ್ಕಗೂ ಫಲ ಎರಿಬೇಕು, ಎಲ್ಲ ಜಲ್ದಿ ಮುಗಿಸ್ಬೇಕು ನಾವು ಅಲ್ರಿ ಅತ್ತೆ.
ಕೇಳ್ತ ತಗೋ ನನ್ನ ಮಾತು ಅಪ್ಪಯ್ಯ. ಅದೇ ಚಿಕ್ಕದಿರೋದಕ್ಕೆ ಚಿಕ್ಕದ ಕುಗ್ಮ ಇಟ್ಟಿರೋದಕ್ಕೆ ನೋಡ್ರಿ ರಾಜ್ಕುಮಾರ ರಾಜ್ಕುಮಾರ ಕಂಡಕ್ಕೆ ಅನ್ನತಿ ನಂದ ದೃಷ್ಟಿ ಹಾಕೈತವ ನನ್ನ ಮೊಮ್ಮಗನಿಗೆ. ಗಂಗಾ ಅದು ಅರ್ಶನ ಕುಂಕುಮದ ಕೆಳಗಿಟ್ಟು ಉಷ್ಟು ತಟ್ಟೆ ಅವನ ಕೈಯಿಂದ ಮುಡ್ಸಿ ಹೇಳ್ತೀನಿ. ಆಯ್ತ್ರಿ ಅತ್ತೆ. ಅಕ್ಷತೆ ಕಾಳು ಹಾಕಿದ್ದಿ, ಈಗ ಆರತಿ ಮಾಡಿ ಆಶೀರ್ವಾದ ಮಾಡೋನಿಗೆ. ಎಲ್ಲ ತಗೊಂಡೆ ಆಯ್ತಾರದು? ತಗೊಂಡೆ ರೀ ಅತ್ತೆ. ತಗೊಂಡು ಈಗ 3 ಸತಿ ತಲೆ ಮೇಗಿಂದ ಏರಿ ಅವನಿಗೆ ದೇವ್ರ ಹತ್ರಕ್ಕೆ ಬೇಡ್ಕೊಂಡು ಆಯುಷ್ಯ ಆರೋಗ್ಯ ಕೊಟ್ಟೆಲ್ಲ ಕಾಪಾಡಪ್ಪ ತಂದೆ ಅಂತ ಮನ್ಸೆಲ್ಲ ಬೇಡ್ಕೊಂಡು ತಲೆ ಮೇಗಿಂದ ಹಾಕ್.